ಚಿಕ್ಕಬಳ್ಳಾಪುರ ನಗರದ ಪತ್ರಕರ್ತರ ಭವನದ ಮುಂಭಾಗದಿಂದ ಜೂನಿಯರ್ ಕಾಲೇಜಿನವರೆಗೆ ಸೋಮವಾರ ಸಂಜೆ ಪಂಜಿನ ಮೆರವಣಿಗೆ ಮೂಲಕ ಪ್ರತಿಭಟನೆ ನಡೆಸಿದ ಅತಿಥಿ ಉಪನ್ಯಾಸಕರು ವಿವಿಧ ಬೇಡಿಕೆಗಳನ್ನು ಕಾಯಂ ಮಾಡುವಂತೆ ಒತ್ತಾಯಿಸಿ ಸರ್ಕಾರದ ವಿರುದ್ಧ ಘೋಷಣೆಗಳನ್ನು ಕೂಗಿದರು. ಅತಿಥಿ ಉಪನ್ಯಾಸಕರ ಸಂಘದ ಹೋರಾಟಕ್ಕೆ ಧಿಕ್ಕಾರ, ಧಿಕ್ಕಾರ, ಸರ್ಕಾರಕ್ಕೆ ಧಿಕ್ಕಾರ, ಸರ್ಕಾರಕ್ಕೆ ಧಿಕ್ಕಾರ, ನ್ಯಾಯ ಬೇಕು, ಹೋರಾಟಕ್ಕೆ ನ್ಯಾಯ ಬೇಕು, ಬೇಕೇ ಬೇಕು, ನ್ಯಾಯ ಬೇಕು. ಈ ವೇಳೆ ಮಾತನಾಡಿದ ಜಿಲ್ಲಾಧ್ಯಕ್ಷ ಮುನಿರಾಜು ಎಂ ಅರಿಕೆರೆ, ಅತಿಥಿ ಉಪನ್ಯಾಸಕರು ಕಳೆದ 27 ದಿನಗಳಿಂದ ಕಾಯಂಗೆ ಒತ್ತಾಯಿಸಿ ಪ್ರತಿಭಟನೆ ನಡೆಸಿದ್ರೂ ಸರ್ಕಾರ ಯಾವ ಪ್ರತಿಕ್ರಿಯೆ ನೀಡದೆ ಉದಾಸೀನ ಮನೋಭಾವ ಪ್ರದರ್ಶಿಸುತ್ತಿದೆ. 27 ದಿನಗಳಿಂದ ಪಾಠ ಪ್ರವಚನಗಳಿಲ್ಲದೆ ವಿದ್ಯಾರ್ಥಿಗಳು ಪರದಾಡುತ್ತಿದ್ದರೂ ಸಮಸ್ಯೆಯೇ ಇಲ್ಲವೆಂಬಂತೆ ಕಾಲೇಜು ಶಿಕ್ಷಣ ಇಲಾಖೆ ತೋರಿಸಿಕೊಳ್ಳುವ ಕಾರ್ಯಕ್ಕಿಳಿದಿದೆ. ಇನ್ನು ಬದುಕುವುದಕ್ಕೆ ಬೇಕಾಗುವಷ್ಟು ಸಂಬಳ ಹೆಚ್ಚು ಮಾಡಿ, ಯುಜಿಸಿ ಉಪನ್ಯಾಸಕರಿಗೆ ನೀಡುವ ಸೌಲಭ್ಯಗಳನ್ನು ನಮಗೂ ನೀಡಿ ಎಂಬುದಷ್ಟೇ ಆಗಿದೆ ಎಂದರು. ಅತಿಥಿ ಉಪನ್ಯಾಸಕರು ಈ ದೇಶದ ಉನ್ನತ ಶಿಕ್ಷಣವನ್ನ ಎತ್ತಿ ಹಿಡಿಯುವಂತಹ ಉನ್ನತವಾದ ಕಾಯಕ ಮಾಡುವಂತಹ ಉಪನ್ಯಾಸಕರಾಗಿದ್ದಾರೆ. ಸರ್ಕಾರ ನಮ್ಮ ಸೇವೆನ 20 ವರ್ಷಗಳ ಕಾಲ ಬಳಸಿಕೊಂಡಿದೆ. ನಮಗೆ ಕನಿಷ್ಠ ಗೌರವದ ರೂಪದಲ್ಲಿ ಹಣ ನೀಡಿ ನಮ್ಮ ಆಯುಷ್ಯವನ್ನು ಕಳ್ಕೊಂಡಿದೆ. ನಮಗೆ ಉದ್ಯೋಗ ಭದ್ರತೆ ನೀಡದೆ ವಂಚನೆ ಮಾಡ್ತಾ ಇದೆ. ಇದನ್ನ ಪ್ರತಿಭಟಿಸಿ ರಾಜ್ಯದ 430 ಪದವಿ ಕಾಲೇಜುಗಳ 11,500 ಉಪನ್ಯಾಸಕರು ಬೀದಿಗೆ ಇಳಿದು ಹೋರಾಟ ಮಾಡ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲಾ ಅತಿಥಿ ಉಪನ್ಯಾಸಕರ ಸಂಘದ ಪ್ರಧಾನ ಕಾರ್ಯದರ್ಶಿ ನರಸಿಂಹಮೂರ್ತಿ, ಕಾರ್ಯಾಧ್ಯಕ್ಷ ವೆಂಕಟರಮಣ, ರಾಜಶೇಖರ್, ನರಸಿಂಹಮೂರ್ತಿ ಇನ್ನಿತರರು ಉಪಸ್ಥಿತರಿದ್ದರು. ಕಳವಾರ ಅರುಣ್, ಎಂಎಂಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ.